ಯೆರಿಕೋ ನಗರದ ಬೀದಿಗಳು ಜನರಿಂದ ತುಂಬಿದ್ದವು. ಎಲ್ಲರೂ ಯೇಸುವನ್ನು ನೋಡಲು ಪ್ರಯತ್ನಿಸುತ್ತಿದ್ದರು. ಅದೇ ಗುಂಪಿನಲ್ಲಿದ್ದ ಜಕ್ಕಾಯ ಮುಖ್ಯ ಸುಂಕಾಧಿಕಾರಿ, ಧನಿಕ, ಪ್ರಭಾವಿ, ಆದರೆ ಜನರಿಗೆ ಅಸಹ್ಯ. ಅವನು ಯೇಸುವನ್ನು ನೋಡಲು ಪ್ರಯತ್ನಿಸಿದಾಗ ಯಾರೂ ಅವನಿಗೆ ಜಾಗ ಕೊಡಲಿಲ್ಲ. ಅವನು ಎತ್ತರದಲ್ಲಿ ಚಿಕ್ಕವನು, ಹೃದಯದಲ್ಲಿಯೂ ಅವನಿಗೆ ಜಾಗ ಇರಲಿಲ್ಲ. ಆದರೆ ಅವನು ಈ ಅವಕಾಶವನ್ನು ಕಳೆದುಕೊಳ್ಳಲಿಲ್ಲ. ಮುಂದೆ ಓಡಿದನು. ಒಬ್ಬ ಧನಿಕ ಮನುಷ್ಯ ಮಗುವಿನಂತೆ ಓಡಿದನು. ಮತ್ತೆ ಅತ್ತಿಮರಕ್ಕೆ ಏರಿದನು ಯೇಸುವನ್ನು ನೋಡಲು. ಅದೇ ಸಮಯದಲ್ಲಿ ಯೇಸು ನಿಂತರು. ನೂರಾರು ಮುಖಗಳ ನಡುವೆ ಅವರು ಮೇಲೆ ನೋಡಿದರು. ಜಕ್ಕಾಯ, ಕೆಳಗಿಳಿದು ಬಾ, ಇಂದು ನಾನು ನಿನ್ನ ಮನೆಯಲ್ಲಿ ತಂಗಬೇಕು. ಜನರು ಗುಸುಗುಸು ಮಾಡಿದರು. ಆದರೆ ಯೇಸು ಜನರು ನೋಡಿದುದನ್ನು ನೋಡಲಿಲ್ಲ. ಅವರು ಹುಡುಕುತ್ತಿರುವ ಹೃದಯವನ್ನು ನೋಡಿದರು. ಜಕ್ಕಾಯ ಕೆಳಗಿಳಿದು ಹೇಳಿದನು, ನನ್ನ ಆಸ್ತಿಯ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ. ಮೋಸ ಮಾಡಿದ್ದರೆ 4 ಪಟ್ಟು ಹಿಂದಿರುಗಿಸುತ್ತೇನೆ. ಆಗ ಯೇಸು ಹೇಳಿದರು, ಇಂದು ಈ ಮನೆಯಲ್ಲಿ ರಕ್ಷಣೆಯಾಗಿದೆ. ಜಕ್ಕಾಯ ಮರಕ್ಕೆ ಏರಿದನು ಯೇಸುವನ್ನು ನೋಡಲು. ಆದರೆ ಅವನ ಜೀವನ ಬದಲಾಗಿದ್ದು ಯೇಸು ಅವನನ್ನು ಮೊದಲು ಕಂಡದ್ದರಿಂದ.